ಪುಷ್ಕರ ಸಂಸ್ಥೆಯಿಂದ ನೃತ್ಯ ಹಬ್ಬ ಆಚರಣೆ, ವಿಶ್ವ ದಾಖಲೆಯ ನೃತ್ಯ ಸಾಧಕರಿಗೆ ಪ್ರಶಸ್ತಿ ವಿತರಣೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ತುಮಕೂರಿನಲ್ಲಿ ಪುಷ್ಕರ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಹಾಗೂ ರಾಜರಾಜೇಶ್ವರಿ ನೃತ್ಯ ಕಲಾಮಂದಿರದ ಸಹಯೋಗದಲ್ಲಿ ನಗರದಲ್ಲಿ ಪುಷ್ಕರ ನೃತ್ಯ ಹಬ್ಬ ಆಚರಿಸಲಾಯಿತು. ನಗರದ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಭಾನುವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಗಳ ವಿದ್ಯಾರ್ಥಿಗಳು ಭರತನಾಟ್ಯ ಪ್ರದರ್ಶಿಸಿ ಗಮನ ಸೆಳೆದರು. ಇದರ ಅಂಗವಾಗಿ ನಡೆದ ಸಮಾರಂಭದಲ್ಲಿ ಇತ್ತೀಚೆಗೆ ನಡೆದ ಮೆಗಾ ಈವೆಂಟ್ಸ್ನಲ್ಲಿ ವಿಶ್ವ ದಾಖಲೆಯ ನೃತ್ಯ ಪ್ರದರ್ಶನ ಮಾಡಿದ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ವಿವಿಧ 10 ದೇಶಗಳ ಫಲಕ ಹಾಗೂ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಗೌಡ ಮಾತನಾಡಿ, ಪ್ರತಿಯೊಬ್ಬರೂ ಸಂಗೀತ, ಸಾಹಿತ್ಯ, ಲಲಿತ ಕಲೆಯಂತಹ ಯಾವುದಾದರೂ ಒಂದು ಕಲೆಯನ್ನ ಅಳವಡಿಸಿಕೊಳ್ಳಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪುಷ್ಕರ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕಿ, ನೃತ್ಯ ಗುರುಗಳಾದ ಡಾಕ್ಟರ್ KR ಸತ್ಯವತಿ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ CT ಮುದ್ದುಕುಮಾರ್, ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿ ರವಿಕುಮಾರ್, ಪತ್ರಕರ್ತ R ಕಾಮರಾಜ್, ಉದ್ಯಮಿ NS ನಾಗೇಂದ್ರ ಪ್ರಸಾದ್, ಗುರುಕುಲ ಶಿಕ್ಷಣ ಸಂಸ್ಥೆಯ TS ಮಧು ಜೈನ್, ಕಾರ್ಯದರ್ಶಿ ರಶ್ಮಿ, ಮಧು ಜೈನ್, ರಾಜೇಶ್ವರಿ, ನೃತ್ಯ ಕಲಾಮಂದಿರದ ನಿರ್ದೇಶಕ ವಿದ್ವಾನ್ ಗಿರೀಶ್ ರಾಮನ್, ಜಯಶ್ರೀ ನಾಗೇಶ್ ಮೊದಲಾದವರು ಭಾಗವಹಿಸಿದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಪಾಠಗಳ ಜೊತೆ ಇದಕ್ಕೆಲ್ಲ ಎಕ್ಸ್ಪೋಜರ್ ಕೊಡ್ತಾ ಬರಬೇಕು. ಒಂದು 8ನೇ ತರಗತಿ ನಂತರ ಯಾವುದರಲ್ಲಿ ಅವ್ರಿಗೆ ಹೆಚ್ಚು ಆಸಕ್ತಿ ಇದೆ ಅನ್ನೋದನ್ನ ಗುರುತಿಸಿ ತಂದೆ ತಾಯಿ ಹೇಳಿದ್ರು. ಅವರೊಬ್ಬರ ಇಂಜಿನಿಯರ್ ಆಗೋರ್ನ, ಡಾಕ್ಟರ್ ಆಗೋರ್ನ, ರಾಮನ್ ಅವರು ಮಾತಾಡ್ತಿದ್ರು. 20 ವರ್ಷಕ್ಕೆ ಅವರು ಒಬ್ಬ ಬಿಟ್ಬಿಟ್ಟು ಅವ್ರ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟರು. ಇಲ್ಲ, ನೀವು ಹೋಗಿ ಈ ಕಡೆ ಯಾವ ಆಸಕ್ತಿ ಏರಿಯಾ ಇದೆ ಕ್ಷೇತ್ರದಲ್ಲಿ, ಆ ರೀತಿ ನಾವು ಮಕ್ಕಳನ್ನ ಪ್ರೋತ್ಸಾಹ ಮಾಡಬೇಕಾಗುತ್ತೆ. ಒಂದು 8-9ನೇ ತರಗತಿವರೆಗೆ ಆ ಮಕ್ಕಳಲ್ಲಿ ಏನು ನಿಜವಾಗ್ಲೂ ಪ್ರತಿಭೆ ಇದೆ ಅನ್ನೋದನ್ನು ನಾವು ಗುರುತಿಸಬೇಕಾಗುತ್ತೆ. ತದನಂತರ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗುತ್ತೆ, ಆ ದಿಕ್ಕಿನಲ್ಲಿ ಮುಂದುವರಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ರೀತಿಯ ಒಂದು ಈ ಕಲೆ, ಸಾಹಿತ್ಯ ನಿಜಕ್ಕೂ ನಮ್ಮೆಲ್ಲರ ಜೀವನದಲ್ಲಿ ನಾವು ಏನೇ ಮಾಡ್ಕೊಂಡು ಬಂದು ಹೊರಗಡೆ ಎಷ್ಟೇ ಜಂಜಾಟದಲ್ಲಿದ್ರೂ ಕೂಡ ನಮ್ಮ ಮನಸ್ಸಿಗೆ, ಹೃದಯಕ್ಕೆ ಮುದ ನೀಡುವಂಥದ್ದು ಈ ಸಾಹಿತ್ಯ, ಸಂಗೀತ, ಕಲೆ. ಇದನ್ನು ನಾವೆಲ್ಲ ಪ್ರೋತ್ಸಾಹಿಸಬೇಕಾಗುತ್ತೆ. ನನಗಂತೂ ಈ ವೇದಿಕೆ ಮೇಲೆ ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತೀವಿ. ನಾವು ವಿದ್ಯೆ ಕಲಿತವರು ಜಾಸ್ತಿ ಎದೆ ಉಬ್ಬಿಸಿ ತಲೆ ಎತ್ತಿ ಮಾತಾಡೋದು ಅವೆಲ್ಲ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಒಂದು ರೀತಿ ಆ ವಿನಯ, ವಿಧೇಯತೆ ಅನ್ನೋದು ಈ ವೇದಿಕೆ ಮೇಲೆ ನಲಿದಾಡೋದನ್ನು ನಾವು ನೋಡಿದ್ವಿ. ಸೊ ಅದು ಖಂಡಿತ ಬೇಕಾಗುತ್ತೆ. ಅದು ನಮ್ಮ ಸಂಸ್ಕಾರ, ನಮ್ಮ ಮನೆಗಳಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಅದು ಇರಬೇಕಾಗುತ್ತೆ. ಹಾಗಾಗಿ ಮನೆಗೆ ಯಾರಾದ್ರೂ ದೊಡ್ಡವರು ಬಂದ್ರೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಟ್ಟಿಲ್ಲ, ನಾನು ಅವರಿಗೆ ವಿದ್ಯೆಯನ್ನು ಹೇಳಿಕೊಟ್ಟಿಲ್ಲ, ಆದರೆ ಅವರಲ್ಲಿದ್ದಂತಹ ಒಂದು ವಿದ್ಯೆಗೆ ಮೆರಗನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ. ಸ್ವತಃ ಬಹಳ ತುಂಬ ಉತ್ತಮ ಮಟ್ಟದ ಕಲಾವಿದರು ಅವರು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವೆಲ್ಲರೂ ವೀಕ್ಷಣೆಯನ್ನು ಮಾಡಿದ್ದು ಒಂದು ವಿಶ್ವ ದಾಖಲೆಯನ್ನ ಮಾಡಿದಂತಹ ಒಂದು ಈ 45 ಮಕ್ಕಳನ್ನ ಕಟ್ಟಿಕೊಂಡು 8 ತಿಂಗಳ ಕಾಲ ಸತತ ಅಭ್ಯಾಸವನ್ನು ಮಾಡಿಸಿ ವಿಶ್ವ ದಾಖಲೆಗೆ ಪಾತ್ರರಾದಂತಹ ಗುರುಗಳಾದಂತಹ ಡಾಕ್ಟರ್ ಸತ್ಯವತಿ ಮತ್ತು ವಿದ್ವಾನ್ ಗಿರೀಶ್ ಅವರು ಮತ್ತು ಅವರ ಶ್ರೀಮತಿ ಮತ್ತು ಅವರೆಲ್ಲರ ವಿದ್ಯಾರ್ಥಿನಿಗಳಿಗೆ ಅಭಿನಂದನೆಯನ್ನು ನಾನು ಪ್ರಪ್ರಥಮವಾಗಿ ಸಲ್ಲಿಸ್ತೇನೆ. ಇದು ಕಲೆ, ಸಂಸ್ಕೃತಿ, ಸಂಸ್ಕಾರ. ಅವರು ನಾಟ್ಯ ಹಬ್ಬ ಮಾಡೋದ್ರ ಮೂಲಕ ನಮ್ಮೆಲ್ಲರಿಗೂ ಕೂಡ ಕಲೆ, ಸಂಸ್ಕೃತಿ, ಸಂಸ್ಕಾರ ಅಂದರೆ ಏನು, ಹೇಗಿರುತ್ತೆ ಅನ್ನೋದರ ಒಂದು ಝಲಕನ್ನು ನಮ್ಮೆಲ್ಲರಿಗೂ ತೋರಿಸಿದ್ದಾರೆ. ಇಂಥ ಒಂದು ಝಲಕನ್ನು ತೋರಿಸಿದಂತಹ ನಮ್ಮ ರಾಜರಾಜೇಶ್ವರಿ ನೃತ್ಯಕಲಾ ಸಂಸ್ಥೆ ಮತ್ತು ಪುಷ್ಕರ ನೃತ್ಯಕಲಾ ಸಂಸ್ಥೆಯವರಿಗೆ ತುಮಕೂರಿನ ಸಮಸ್ತ ನಾಗರಿಕರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾವಿವತ್ತು ಎಲ್ಲ ಶ್ರೇಷ್ಠರ ಮಧ್ಯೆ ನಾವಿದ್ದೇವೆ, ನಾವು ಅದನ್ನು ಸಾಕ್ಷೀಕರಿಸಿದ್ದೇವೆ ಅಷ್ಟೇ. ನಾವಿವತ್ತು ಕೀರ್ತಿಶೇಷ ರಾಮನ್ ದಂಪತಿಗಳು ಅವರು ಹುಟ್ಟುಹಾಕಿದಂಥ ಕಲಾ ಸಂಸ್ಥೆಯನ್ನು ಯಾವ ರೀತಿ ಅವರ ನಿರೀಕ್ಷೆಗೂ ಮೀರಿಸಿ ಬೆಳೆಸಿಕೊಂಡು ಹೋದಂಥ ಅವರ ಪುತ್ರಿಯರು ಮತ್ತು ಪುತ್ರರು, ಅದ್ರ ಜೊತೆಗೆ ಆ ವಿದ್ಯೆಯನ್ನು ದಾರಿ ಹಿಡಿದುಕೊಟ್ಟಂಥ ಗುರುಗಳು ಮತ್ತು ಶಿಷ್ಯರ ಸಂಗಮ, ಒಂದೇ ಎರಡೇ ಹಲವಾರು ಶ್ರೇಷ್ಠತೆಗಳನ್ನು ನಾವು ಇವತ್ತು ನೋಡಿದ್ದೀವಿ. ನಮ್ಮ ಕರ್ತವ್ಯ ಇಷ್ಟೇ, ಈ ಶ್ರೇಷ್ಠತೆಯನ್ನು ಆಸ್ವಾದಿಸುವ ಮೂಲಕ ಇದನ್ನು ನಾವು ಪಸರಿಸಬೇಕು.